ಮಳೆಗೆ ಮೆಣಸಿನಕಾಯಿ ಬೆಳೆದಂತ ರೈತರು ಕಂಗಾಲಾಗಿದ್ದಾರೆ. ಬ್ಯಾಡಗಿ ಮೆಣಸಿನಕಾಯಿ ಮಾರುಕಟ್ಟೆಯಲ್ಲಿ ಪರದಾಟ ಶುರುವಾಗಿದೆ. ಮೆಣಸಿನಕಾಯಿ ಉಳಿಸಿಕೊಳ್ಳೋದಕ್ಕೆ ರೈತರು ಹೆಣಗಾಡ್ತಾ ಇದ್ದಾರೆ. ಭಾರಿ ಮಳೆ ಸುರಿತಾ ಇರೋದ್ರಿಂದ ಮೆಣಸಿನಕಾಯಿ ಬೆಳೆದಂತ ರೈತರು ಈಗ ಪರದಾಡ್ತಾ ಇದ್ದಾರೆ. ತಾವು ಬೆಳೆದಂತ ಬೆಳೆ ಉಳಿಸಿಕೊಳ್ಳೋದಕ್ಕೆ ಹೆಣಗಾಡ್ತಿದ್ದಾರೆ. ದೃಶ್ಯದಲ್ಲಿ ನೋಡ್ತಾ ಇದ್ರಿ, ಟಾರ್ಪಲ್ ಮುಚ್ಚಿ ಮೆಣಸಿನಕಾಯಿ ರಕ್ಷಣೆಗೆ ಮುಂದಾಗಿದ್ದಾರೆ ರೈತರು. ಮಳೆಗೆ ಮೆಣಸಿನಕಾಯಿ ಚೀಲಗಳು ನೆಂದು ಹೋಗಿದೆ. ಲಕ್ಷ ಲಕ್ಷ ಮೆಣಸಿನಕಾಯಿ ಚೀಲಗಳನ್ನ ಶೇಖರಿಸಿಡಲಾಗಿದೆ. ಮಳೆಗೆ ಒದ್ದೆ ಆಗಿದೆ. ಮೆಣಸಿನಕಾಯಿ ಉಳಿಸಿಕೊಳ್ಳೋದಕ್ಕೆ ರೈತರು ಪರದಾಡ್ತಾ ಇದ್ದಾರೆ. ದೊಡ್ಡ ದೊಡ್ಡ ಟಾರ್ಪಲ್ಗಳನ್ನ ಮುಚ್ಚಿದ್ದಾರೆ. ಭಾರಿ ಮಳೆ ಸುರಿತಾ ಇರೋದ್ರಿಂದ ರೈತರು ಕಂಗಾಲಾಗಿದ್ದಾರೆ. ಮೆಣಸಿನಕಾಯಿ ಮಾರುಕಟ್ಟೆಯಲ್ಲಿ ಪರದಾಡಿದ್ದಾರೆ ರೈತರು. ದೃಶ್ಯದಲ್ಲಿ ನೋಡ್ತಾ ಇದ್ದಾರೆ, ಟಾರ್ಪಾಲ್ಗಳನ್ನ ಮುಚ್ಚಿದ್ದಾರೆ. ಮೆಣಸಿನಕಾಯಿ ಒದ್ದೆ ಆಗಬಾರ್ದು ಅಂತ, ಆದ್ರೂ ಮಳೆಗೆ ಒದ್ದೆ ಆಗಿದೆ ಮೆಣಸಿನಕಾಯಿ ಚೀಲಗಳು. ಬೇರೆ ಬೇರೆ ಕಡೆ ಕಳಿಸ್ಬೇಕಾಗಿದ್ದಂತಹ ಮೆಣಸಿನಕಾಯಿ ಈಗ ಮಳೆ ಸುರಿತಾ ಇರೋದ್ರಿಂದ ರೈತರು ಕಂಗಾಲಾಗಿದೆ. ಕೊಡಗು ಜಿಲ್ಲೆಯ ಬೇರೆ ಬೇರೆ ಕಡೆ ಧಾರಾಕಾರ ಮಳೆ ಸುರಿದಿದೆ. ಕುಶಾಲನಗರ ತಾಲೂಕಿನ ಹಲವೆಡೆ ಮಳೆ ಆರ್ಭಟಿಸಿದೆ. ದುಬಾರೆಯಲ್ಲಿ ಮಳೆಗೆ ಪ್ರವಾಸಿಗರು ಪರದಾಡಿದ್ದಾರೆ. ಹಾವೇರಿ ದೃಶ್ಯ ನೋಡ್ತಾ ಇದ್ದೀವಿ. ಮೆಣಸಿನಕಾಯಿ ಬೆಳೆದಂತ ರೈತರು ಮಾರುಕಟ್ಟೆಯಲ್ಲಿ ಮೆಣಸಿನಕಾಯಿ ಚೀಲ ತಂದು ಹಾಕಿದ್ರು. ಆದರೆ ಮಳೆ ಸುರಿತಾ ಇರೋದ್ರಿಂದ ಮೆಣಸಿನಕಾಯಿ ಹೇಗೆ ರಕ್ಷಣೆ ಮಾಡೋದು ಅಂತ ಕಂಗಾಲಾಗಿದ್ದಾರೆ. ಟಾರ್ಪಲ್ ಮುಚ್ಚಿದ್ದಾರೆ. ಮತ್ತೊಂದು ಕಡೆ ಕೊಡಗಿನಲ್ಲಿ ಸಿಕ್ಕಾಪಟ್ಟೆ ಮಳೆ ಸುರಿತಾ ಇದೆ. ಪ್ರವಾಸಿಗರು ಪರದಾಡಿದ್ದಾರೆ. ಚಿಕ್ಕಮಗಳೂರಿನಲ್ಲೂ ಮಳೆ ಆರ್ಭಟ ಜೋರಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.